ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಹೊಸ ವರ್ಷದ ಯುಗಾದಿ ಶುಭಾಶಯಗಳು. ಈ ಯುಗಾದಿ ವರ್ಷದಲ್ಲಿ ಏನೋ ಹೊಸ ಪಾಯಿಂಟ್ ಹೇಳ್ತೀರ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ಬೋದು. ಎಸ್ಪೆಷಲಿ ಯಾಕೆಂದರೆ ಈ ಕುಂಭರಾಶಿನವರು ಸಫರ್ ಆಗಿರೋದು 1-2 ವಿಷಯ ಅಲ್ಲ. ಯಾಕೆಂದರೆ ಆಲ್ರೆಡಿ ಸಫರ್ ಆಗಿರ್ಬೋದು. ಸ್ವಲ್ಪ ಜನಕ್ಕೆ ಅವ್ರಿಗೇನು ಸಫರ್ ಅಷ್ಟೊಂದು ಅನಿಸಿಲ್ಲ. ಅದು ಯಾಕೆಂದರೆ ಅವರು ಇಂಡಿವಿಜುವಲ್ ಜಾತಕದಲ್ಲಿ ಆಮೇಲೆ ದಶಾಭುಕ್ತಿ ವಿಷಯ ಸ್ವಲ್ಪ ಸ್ಟ್ರಾಂಗ್ ಇದ್ದಿರ್ತವೆ. ಅಂಥವ್ರು ಸ್ವಲ್ಪ ಕಮ್ಮಿ ಅನುಭವಿಸಿದ್ದಾರೆ. ಆದರೆ ಮೇಜರ್ 80-90% ಆಫ್ ಪೀಪಲ್ ಈ ಕುಂಭರಾಶಿನವರು ಅನುಭವಿಸಿರೋದು ಹೇಳ್ಕೊಳ್ಳೋಕ್ಕಾಗಲ್ಲ. ಬೇರೆ ಎಲ್ಲ ಹೇಳಿದರೆ ಸಾಡೆ ಸಾತಿ ಸರ್, ಆ ಥರ ಇದಾಗಿದೆ ಸರ್ ಒಂದೇ ಮಾತ್ರ ಇದು ಮಾಡ್ಕೊಳ್ತೀರ. ಸಾಡೆ ಸಾತಿ ಮಾತ್ರ ರೀಸನ್ ಅಲ್ಲ. ಯಾಕಂದರೆ ಸಾಡೆ ಸಾತಿ ಇದ್ರೆ ಎಲ್ರಿಗೂ ಒಂದೇ ಥರ ನಡಿಬೇಕಲ್ವಾ? ಎಲ್ರಿಗೂ ಒಂದೇ ಥರ ಸನಿ ಮೂವ್ಮೆಂಟ್ ಇರ್ತವೆ. ಅದು ಒಂದೇ ಪಾಯಿಂಟ್ ಅಲ್ಲ. ಸಾಡೆ ಸಾತಿ ಒಂದು ಕಾರಣ, ಬಟ್ ಆದರೆ ಇದು ಎಲ್ಲ ಪ್ಲಾನೆಟ್ ಸೇರ್ಕೊಂಡು ಕೊಡೋ ಒಂದು ಫಲ. ಸ್ವಲ್ಪ ಜನ ಸಾಡೆ ಸಾತಿ ಇದ್ರು ಸಮ್ಟೈಮ್ಸ್ ನೀವು ಖುಷಿಯಾಗಿರ್ತೀರಾ, ಸಮ್ಟೈಮ್ಸ್ ಬೇಜಾರಾಗಿರ್ತೀರಾ. ಇಂಥ ವಿಷಯಕ್ಕೆ ಸಾಡೆ ಸಾತಿ ಒಂದೇ ಥರ ನಡಿಬೇಕಲ್ವಾ? ಅದು ಅಲ್ಲ. ಸಾಡೆ ಸಾತಿಯಿಂದ ಯಾಕಂದ್ರೆ 2.5 ವರ್ಷ ನಡೆಯೋದು ವಿಷಯ ಅದು ನಮ್ಗೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಬಟ್ ಆ ಬೇರೆ ಪ್ಲಾನೆಟ್ ಇರ್ತವೆ, ಆ ಪೊಸಿಷನ್ ಒಂದೊಂದು ಥರ ಡಿಫ್ರೆಂಟ್ ಆಗಿ ಕೊಡುತ್ತವೆ. ಸೊ ಈ ಟೈಮ್ ಫಲ ಅನ್ನೋದು ಒಂದು ಪ್ಲಾನೆಟ್ ಮೇಲೆ ನಾವು ಹೇಳ್ಕೊಳ್ಳೋದು ಒಳ್ಳೇದಲ್ಲ. ಎಲ್ಲ ಪ್ಲಾನೆಟು ಒಳ್ಳೇದು ಕೊಡುತ್ತೆ, ಎಲ್ಲ ಪ್ಲಾನೆಟು ಕೆಟ್ಟ ಪೊಸಿಷನ್ ಕೊಡುತ್ತವೆ. ಈಗ ನೋಡಿ, ಈ ಕುಂಭರಾಶಿನವ್ರಿಗೆ ಇಷ್ಟು ದಿವಸ ತಾವು ಅನುಭವಿಸಿರೋದಂದ್ರೆ ಯಾಕಪ್ಪ ಲೈಫ್ ಅಂತ ತುಂಬಾ ಜನ ಅನುಭವಿಸ್ಬಿಟ್ಟು ಸನ್ಯಾಸಿ ಆಗ್ಬೇಡ, ಇಲ್ಲ ಏನಾದ್ರು ಈ ಪ್ರಪಂಚ ಬಿಟ್ಬಿಟ್ಟು ಹೋಗ್ಬೇಡ ಅಂತ ವಿಷಯ ಎಲ್ಲ ಮನಸ್ಸಲ್ಲಿ ಬಂದಿರ್ತವೆ. ತುಂಬಾ ಜನ ಹತ್ತಿದ್ದಾರೆ. ಸೊ ಇಂಥ ವಿಷಯ ಎಲ್ಲ ಫ್ಯಾಮಿಲಿ ಮ್ಯಾಟರ್ಸ್, ಅಯ್ಯೋ ಹೇಳ್ಕೊಳಕ ಒಬ್ಬೊಬ್ಬರು ಹೇಳೋದು ವಿಷಯ ನೋಡಿದ್ರೆ ಅಂತರ ಶಿಷ್ಯಗಳು ತುಂಬಾ ಜನ ಸಫರ್ ಆಗಿರೋದು ಏನಪ್ಪಾ ಅಂದ್ರೆ ಈ ಕುಂಭರಾಶಿನವರೇ. ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ ಜಾಸ್ತಿ ಮಾಡ್ತಾರೆ ಈ ಕುಂಭರಾಶಿನವರು. ತುಂಬಾ ಜನ ಬಿಸ್ನೆಸ್ ಇರ್ತಾರೆ. ಎಲ್ಲ ಬಿಸ್ನೆಸ್ ಕೆಳಗಡೆ ಬಂದಿರೋದು ಈ ಕುಂಭರಾಶಿನವರೇ. ಟಾಪ್ ಪೊಸಿಷನ್ ಒಳ್ಳೆ ಪೊಸಿಷನ್ ಕೆಲಸ ಮಾಡಿದ್ದಾರೆ. ಅಂತ ಟಾಪ್ ಅಲ್ಲಿ ಇದ್ದಿರೋರು ಕೆಳಗಡೆ ಬಿದ್ದಿರೋರು ಈ ಕುಂಭರಾಶಿನವರೇ. ತುಂಬಾ ಚೆನ್ನಾಗಿ ಅಗ್ರಿಕಲ್ಚರ್ ಮಾಡಿದ್ದಾರೆ. ಎಲ್ಲ ಇಷ್ಟು ದಿವಸ ಮಾಡಿರೋರೆಲ್ಲ ಬಿದ್ದು ಸರ್ ಏನು ಅಗ್ರಿಕಲ್ಚರ್ ಪ್ರಾಫಿಟ್ ಇಲ್ಲ, ನಾ ಏನ್ ಮಾಡ್ಲಿ, ಲ್ಯಾಂಡ್ ಸೇಲ್ ಮಾಡೋಣ, ಏನ್ ಮಾಡುವ ಅಂತ ವಿಷಯ ಕೇಳೋರು. ಸೊ ಅವ್ರವ್ರ ಪೊಸಿಷನ್ ತಕ್ಕನವಾಗಿ ಈ ರಾಶಿನವರು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ಗಳು 1-2 ಹೇಳ್ಕೊಳ್ಳಲ್ಲ. ಅವ್ರವ್ರು ನೋಡಿ ನಿಮಗೆ ಗೊತ್ತಿರುತ್ತವೆ. ನಾವು ಹೇಳೋ ವಿಷಯ ಆಗಲ್ಲ. ಇದು ಇಂಥ ವಿಷಯ ನೀವು ಸಫರ್ ಆಗಿದ್ದಿದ್ರಿ. ಆದರೆ ಯುಗಾದಿ ವರ್ಷ ಒಳ್ಳೆ ವಿಷಯ ಹೇಳ್ಕೊಳ್ಳಕ್ಕೆ ವಿಷಯ ಏನಪ್ಪ ಅಂದ್ರೆ ಹುಟ್ಟಿದಲ್ಲ ಚಿನ್ನಾನೆ. ಒಂದೇ ಮಾತು ಹೇಳ್ಕೋಬೇಕಾದ್ರೆ ಹೆಂಗ್ ಸರ್ ಇಲ್ದ್ರಿ ಇಷ್ಟು ದಿವಸ ಯಾಕೆ ಮಾಡಿಲ್ಲ ಅಂದ್ರೆ, ಶನಿ ಮಹಾತ್ಮ ನಿಮ್ಮ ರಾಶಿನಲ್ಲಿ ಇತ್ತು. ಶನಿ ಮಹಾತ್ಮ ಏನ್ ಮಾಡ್ತಾರೆ, 29ನೇ ತಾರೀಕಿ ಯುಗಾದಿಗೆ ಒಂದ್ ದಿವಸ ಮುಂಚೆ ಕುಂಭರಾಶಿನಿಂದ ಮೀನರಾಶಿಗೆ ಹೋಗ್ಬಿಡ್ತಾರೆ. ಸೊ ಅರ್ಧ ಏನಾಗ್ತಾರೆ, ನೀವು ಇಷ್ಟು ದಿವಸ ಸೋಂಬೇರಿ ತರ ಇದ್ದಿರೋದು, ಮೆಂಟಲ್ ಬ್ಲಾಕ್, ಮೈಂಡ್ ಅಲ್ಲಿ ಏನೋ ಮಾಡಕ್ ಆಗಿಲ್ಲ ಸರ್, ನಾವ್ ಏನೋ ಪ್ಲಾನ್ ಮಾಡಿದ್ರೆ ಏನೋ ಆಗ್ತವೆ, ನಾವು ಇಲ್ಲೇ ಒಂದ್ ಕಡೆ ಹೋಗ್ಬೇಕಾದ್ರೆ ನಾವು ಪ್ಲಾನ್ ಮಾಡಿದ್ರೆ ಹೋಗಕ್ ಆಗ್ತಾ ಇಲ್ಲ, ಇಂಥ ಟೈಮ್ ನಾನು ಇರ್ಬೇಕಂತ ಪ್ಲಾನ್ ಮಾಡಿದ್ರೆ ಅಂತ ಟೈಮಲ್ಲಿ ಹೋಗಕ್ ಆಗ್ತಾ ಇಲ್ಲ, ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಪ್ಲಾನ್ ಮಾಡೋದ್ರೆ ಎದ್ದೇಳಕ್ ಆಗ್ತಾ ಇಲ್ಲ. ಆಮೇಲೆ ಗಂಡ ಹೆಂಡತಿ ಜಗಳಲ್ಲಿ ನಮ್ಗೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಎಡವಟ್ಟು, ಒಂಥರ ಮೈಂಡ್ ಡಿಸ್ಟರ್ಬೆನ್ಸ್ ಇರ್ತವೆ. ಈ ಹೇಳಿದ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ಇಷ್ಟು ದಿವಸ ಮಕ್ಕಳು ಚೆನ್ನಾಗಿದ್ರು, ಇವಾಗ ಏನೋ ಒಂಥರ ಬಿಹೇವ್ ಮಾಡ್ತಾ ಇದಾರೆ, ನಮ್ಮ ಫ್ಯಾಮಿಲಿಯವ್ರು ಏನೋ ಬಿಹೇವ್ ಮಾಡ್ತಾ ಇದಾರೆ, ಇಂಥ ತಾಪತ್ರೆ ಎಲ್ಲ ಅನುಭವಿಸಿದಿರಿ. ಸೊ ಅದು ಇಷ್ಟು ದಿವಸ ಮಾಡಿರೋ ವಿಷಯ. ಈ ಯುಗಾದಿ ಹೊಸ ವರ್ಷದಲ್ಲಿ ಇದಕ್ಕೆಲ್ಲ ಒಂದು ರಿಸಲ್ಟ್, ರೆಮಿಡಿ, ಪರಿಹಾರವಾಗಿ ಬರುತ್ತವೆ. ಸೊ ಎಲ್ಲ ವಿಷಯ ಮತ್ಬಿಡಿ. ಹೊಸ ವರ್ಷದಲ್ಲಿ ಹೊಸ ವಿಷಯಗಳೇ ಥಿಂಕ್ ಮಾಡಿ, ಎಲ್ಲ ಮತ್ಬಿಡಿ. ಫಾಸ್ಟ್ ಇಸ್ ಫಾಸ್ಟ್. ನಾವು ಇದು ಅಂತ ಏನಪ್ಪ ಇದಾಗ್ಬೋದು ಅಂತ ಅನ್ಕೊಂಡಿದ್ರೆ, ಈಗ ನೋಡಿ, ಶನಿ ಮಹಾತ್ಮ 2ನೇ ಮನೆಗೆ ಹೋಗ್ಬಿಡ್ತಾರೆ. ಆ 2ನೇ ಮನೆಯಲ್ಲಿ ದುಡ್ಡು ಹಣ ಕೊಡೋ ಮನೆ, ಆಮೇಲೆ ಫ್ಯಾಮಿಲಿ ಲೈಫ್ ಕೊಡೋ ಮನೆ, ಎಲ್ಲ ವಿಷಯಕ್ಕೂ ಒಬ್ಬ ಮನುಷ್ಯನಿಗೆ 2ನೇ ಮನೆ ಚೆನ್ನಾಗಿರ್ಬೇಕು. ಇವಾಗ 2ನೇ ರಾಶಿ ಆದ ಮೀನ ರಾಶಿಗೆ ಇದು ಹೋಗೋದು 1-2 ಪ್ಲಾನೆಟ್ ಇಲ್ಲ. ಈ ಹೊಸ ವರ್ಷದಲ್ಲಿ 5 ಗ್ರಹಗಳು ಸೇರ್ಕೊಂಡು ಪಂಚ ಯೋಗ ಕೂಟ ಕ್ರಿಯೇಟ್ ಆಗಿದೆಯೇ. ಈ ಪಂಚ ಗ್ರಹಗಳಲ್ಲಿ ಇರೋದು ಯೋಗ ಏನಪ್ಪ ಅಂದ್ರೆ, ನಿಮ್ಗೆ ಏನೇನು ಇಷ್ಟು ದಿವಸ ಇತ್ತೋ, ಫ್ಯಾಮಿಲಿ ಸೌಕರ್ಯ ಆಗಲಿ, ಹಣಕಾಸು ಆಗಲಿ, ಎಲ್ಲಾ ಪಾಸಿಟಿವ್ ವಿಷಯ ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಒಂದು ಗ್ರಹ ಕೊಡಕ್ಕೆ ಮಿಸ್ ಮಾಡಿದ್ರು
ಬೇರೆ 4 ಗರಿಗೆ ಕೊಡ್ಬೋದು. 4 ಗರಿಗೆ ಮಾಡೋ ವಿಷಯ 2 ಗರಿಗೆ ಕೊಡ್ಬೋದು. ಸೊ ಯಾರೋ ಒಬ್ರು ಕೊಡ್ತಾ ಇದ್ದಾರೆ. ಇಷ್ಟು ದಿವಸ ಸಾಲ ಮಾಡ್ಕೊಂಡಿದ್ದೀನಿ ಸರ್, ನಾ ಏನ್ ಸರ್ ಮಾಡೋದು ಅಂದ್ರೆ ಏನೋ ಎಕ್ಸ್ಪೆಕ್ಟೆಡ್ ಮನಿ ಕಂಡು ಬರುತ್ತವೆ, ಇಮಿಡಿಯೇಟ್ ಸಿಗ್ತವೆ. ನಾ ಸಾಲ ಬ್ಯಾಂಕ್ ಲೋನ್ ಹಾಕಿದ್ದೀನಿ ಸರ್, ಸಿಗ್ಬೋದಾ? ಡೆಫಿನೆಟ್ ಆಗಿ ಬರ್ತವೆ. ನೀವು ಫಾರಿನ್ ಮನಿ ಎಕ್ಸ್ಪೆಕ್ಟ್ ಮಾಡ್ತಾ, ನೀವು ಫಾರಿನ್ ಟ್ರಾನ್ಸ್ಫರ್ ಆಗ್ಬೇಕು, ಮಕ್ಕಳು ಯಾರೋ ಕೊಡ್ಬೇಕು ಅನ್ಕೊಂಡಿದ್ರೆ ಆ ದೊಡ್ಡ ಮನಿನೂ ಬರೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಆಮೇಲೆ ಫ್ಯಾಮಿಲಿನಲ್ಲಿ ಎಲ್ಲ ಸೆಪರೇಷನ್ ಆಗಿ ಬೇರೆ ಕಡೆ ಇದ್ದಾರೆ ಅಂದ್ರೆ ಎಲ್ಲರೂ ಕೊಡ್ತಾರೆ. ಎಸ್ಪೆಷಲಿ ಯುಗಾದಿ ಹಬ್ಬ ಆದ್ಮೇಲೆ ಈ ಮಕ್ಕಳು ಫಾರಿನ್ ಇದ್ರು ರಿಲೇಟಿವ್ ಎಲ್ಲ ಇಷ್ಟು ದಿವಸ ನಿಮ್ಗೆ ಬೇಜಾರು ಮಾಡ್ಕೊಂಡು ಸ್ಪ್ಲಿಟ್ ಆಗಿರ್ತಾರೆ. ಎಲ್ಲರೂ ಸೇರೋ ಟೈಮ್ ಏನಂದ್ರೆ ಈ ಯುಗಾದಿ ಹಬ್ಬ ಆದ್ಮೇಲೆ ಒಳ್ಳೆ ಟೈಮ್ ಫಲ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಇದು ಮೇಜರ್ ವಿಷಯ. ಎಲ್ಲ ಮನಸ್ಸು ಬೇಜಾರಾಗಿ ನಿರ್ದಿಷ್ಟ ಅಪ್ಸೆಟ್ ಆಗಿರೋ ಎಲ್ಲ ವಿಷಯನೂ ನಿಮ್ಗೆ ಪಾಸಿಟಿವ್ ನಡೀತದೆ. ಸೊ ಕುಂಭರಾಶಿನವರು ಯಾವ್ದು ಇದಕ್ ಮೇಲೆ ಭಯ ಬೀಳ್ಬಿಟ್ರಿ ಸರ್, ಧೈರ್ಯವಾಗಿ ಪ್ಲಾನ್ ಮಾಡಿ, ಏನ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡಿ. ಒಳ್ಳೆ ಟೈಮ್, ಮದುವೆ ಫಿಕ್ಸ್ ಮಾಡ್ತೀರಾ, ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮಾಡಿ. ಫ್ಯಾಮಿಲಿಯಲ್ಲಿ ಹೊಸ ಮದುವೆ ಮಕ್ಕಳು ಮಾಡ್ಬೇಕು ಅನ್ಕೊಂಡಿದ್ದೀರಾ, ನೀವು ಮಾಡ್ಬೋದು. ಸೊ ಇಂಥ ವಿಷಯ ಮಾಡೋದು ಎಲ್ಲ ಚೆನ್ನಾಗಿ ಬರ್ತದೆ ಅಂದ್ರೆ ಈ ಕುಂಭರಾಶಿನವ್ರಿಗೆ ಹೇಳ್ಬೇಕಾದ್ರೆ ಡಿಸ್ಟಿಂಕ್ಷನ್ ಮಾರ್ಕ್ ತಗೊಳ್ತಾರ ಅನ್ಕೊಳ್ಳಿ. ಅಪ್ ಟು 90% ಚೆನ್ನಾಗಿ ಟೈಮ್ ಇದೆ ಅಂತ ನೀವು ಪ್ಲಾನ್ ಮಾಡ್ಕೋಬಹುದು. ಒಂದ್ಸಾರಿ ನಾವು ಪ್ಲಾನ್ ಮಾಡ್ತೀವಿ ಅಂತ ಹೋಗ್ಬಿಟ್ಟು ನಾವು ಬಿಸ್ನೆಸ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮಾಡ್ಕೋಬಹುದು. ಒಂದ್ಸರಿ ಜಾತಕನ ಚೆಕ್ ಮಾಡಬೇಕು. ಇದು ಜನರಿಕ್ ವಿಷಯ, ಕುತೂಹಲವಾಗಿ ಆಗುತ್ತವೆ. ಬಟ್ ಆದರೆ ಒಂದ್ಸರಿ ಜಾತಕ ವಿಶ್ಲೇಷಣೆ ಮಾಡ್ಕೊಂಡು ಲೋಕಲ್ ನಿಯರ್ ಬೈ ಯಾರೋ ಅಸ್ಟ್ರಾಲಜಿ ಇರ್ತಾರೆ, ಚೆಕ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ. ಬಟ್ ಆದರೆ ಓವರ್ ಆಲ್ ಒಳ್ಳೆ ಟೈಮ್. ಎರಡನೇ ವಿಷಯ, ಈ ರಾಶಿಗೆ ಕುಂಭರಾಶಿಗೆ ರಾಹು ಪ್ಲಾನೆಟ್ ಬರ್ತಾ ಇದ್ದಾರೆ. ಈ ರಾಹು ಪ್ಲಾನೆಟ್ ಬರೋದೇನಪ್ಪ ಅಂದ್ರೆ ಇಷ್ಟು ದಿವಸ ಎಂತ ಸಿಚುವೇಶನ್, ವರ್ಸ್ಟ್ ಸಿಚುವೇಶನ್ ಅದ ಒಳ್ಳೆ ಸಿಚುವೇಶನ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ರಾಹು ಬಂದು ಒಂದು ಬ್ರೈಟ್ನೆಸ್ ಕೊಡ್ತಾರೆ ಲೈಫಲ್ಲಿ. ಏನ್ ಇಷ್ಟು ದಿವಸ ಪಾಸ್ಟ್ 2.5 ವರ್ಷವಾಗಿ 3 ವರ್ಷವಾಗಿ 5 ವರ್ಷವಾಗಿ ಏನು ಮಾಡಿಲ್ಲ ವಿಷಯ, ತೊಂದರೆಗಳಿತ್ತು, ತಾಪತ್ರೆ ಇತ್ತು, ಲ್ಯಾಂಡ್ ಇತ್ತು, ಡಿಸ್ಪ್ಯೂಟ್ ಇತ್ತು, ಲಿಟಿಗೇಷನ್ ಇತ್ತು, ಎಲ್ಲ ಅವ್ರು ಬಂದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಅದೊಂದು ವಿಷಯ. ಇಂಥ ವಿಷಯಗಳು ಇದು ಪಾಸಿಟಿವ್ ಅನ್ಕೋಬಹುದು. ಎರಡನೇ ಮನೆಯಲ್ಲಿ ಶನಿ ಮಹಾತ್ಮ ಒಳ್ಳೆ ಫಲನೆ ಕೊಡ್ತಾರೆ. ಅದು ಶನಿ ಮಹಾತ್ಮ ಟ್ರಾನ್ಸಿಟ್ ಅಂತ ಒಂದು ವಿಡಿಯೋ ಮಾಡ್ತಾ ಇದೀವಿ, ಅದು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡುವ. ಸೊ 7.5 ಒಂದೇ ವಿಷಯ ಕಾರಣ ಅಲ್ಲ, ಇಂಥ ವಿಷಯಗಳು ಎಲ್ಲ ಪ್ಲಾನೆಟ್ಗಳು ಕೊಡೋ ಒಂದು ಫಲನೇ. ಈಗ ನೋಡಿ, ಶನಿ ಮಹಾತ್ಮ ಎರಡನೇ ಮನೆಗೆ ಹೋದ್ರೆ ಏನಂತ ಲಾಭ ಶನಿ ಹೇಳ್ತೀವಿ. ಈ ಲಾಭ ಶನಿನಲ್ಲಿ ಅಂದ್ರೆ ಲಾಭನೇ ಕೊಡ್ಬೇಕಾರೆ, ಬಟ್ ಆದ್ರೂ ಸ್ವಲ್ಪ ಖರ್ಚುಗಳು ಇರ್ತವೆ. ಈ ಕಾಲ್ ಕೈ ಮಂಡಿ ನೋವು ಇರ್ತಲ್ವಾ, ಇದೆಲ್ಲ ಸ್ವಲ್ಪ ನೀವು ಪಾಸಿಟಿವ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಚೆನ್ನಾಗಿ ಆಗ ಬರ್ತವೆ. 6 ಗ್ರಹಗಳು ಸೇರ್ಕೊಂಡು ಶನಿ ಮಹಾತ್ಮದಲ್ಲಿರೋದು ಯಾವತ್ತು ಒಳ್ಳೆ ಫಲಾನೆ, ವಿನ್ನಿಂಗ್ ಮೊಮೆಂಟ್. ಸಾಲಗೆಲ್ಲ ಮಾಡ್ಕೊಂಡಿದ್ರೆ ಕಂಟ್ರೋಲ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಮನೆ ಕಟ್ಟಬೇಕು ಅನ್ಕೊಂಡು ಕಳ್ಕೊಳ್ಳಿ. ಆಮೇಲೆ ಒಂದು ವಿಷಯ ಏನಂದ್ರೆ 6ನೇ ರಾಶಿಯಾಧಿಪತಿ ಚಂದ್ರ ಮೇಲೆ ಇವಾಗ ರಾಹು ಬರ್ತಾರೆ. ಆದ್ರೆ ರಾಹು ಬರೋದೇನಂದ್ರೆ ನಿಮ್ ಜಾಬ್ ಪ್ರೊಫೈಲ್ ಚೇಂಜ್ ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ಇಷ್ಟು ದಿವಸ ನಾ ಸರ್ ಸುಮ್ಮನೆ ವರ್ಕ್ ಮಾಡಿದ್ದೀನಿ, ನನಗೆ ಯಾವುದೋ ಅಪ್ರಿಷಿಯೇಷನ್ ಇಲ್ಲ ಅಂತ ಅನ್ಕೊಂಡಿರೋರು ಈ ರಾಹು ಬಂದ ಮೇಲೆ ಶೈನ್ ಆಗ್ತೀರಾ, ನಿಮಗಂತೂ ಏನೋ ಒಂದು ಚೇಂಜಸ್ ಕೊಡ್ತಾರೆ. ಆ ವಿಷಯ ಆಗುತ್ತವೆ. ಇಷ್ಟು ದಿವಸ ಚೆನ್ನಾಗಿ ಒಳ್ಳೆ ಪೊಸಿಷನ್ ಇದ್ರಿ ಸರ್, ನಾನು ಟಾಪ್ ಮೋಸ್ಟ್, ನನ್ನ ಕೆಳಗಡೆ ಯಾರೆಲ್ಲ ಅಂತ ಅಂತಿರೋರಲ್ಲ ಇವಾಗ ಕೆಳಗಡೆ ಬಿದ್ದು ಹೋಗ್ತಾರೆ. ಸೊ 2 ವಿಷಯ, ಟಾಪ್ ಪೊಸಿಷನ್ ಕೆಳಗಡೆ ಬರ್ತಾರೆ, ಕೆಳಗಡೆ ಮೇಲ್ಗಡೆ ಹೋಗ್ತದೆ. 2 ವಿಷಯನೂ ಆಗ್ಬೋದು. ಬಟ್ ಜಾಬ್ ವಿಷಯದಲ್ಲಿ ಡೆಫಿನೆಟ್ ಆಗಿ ಜಾಬ್ ಚೇಂಜಸ್ ಬರುತ್ತವೆ. ಅದು ರೆಡಿಯಾಗಿದ್ದು ತಾವು ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ. ಅದಕ್ಕಾಗಿ ಮನಸ್ಸು ಬೇಜಾರು ಮಾಡ್ಕೊಳ್ಳೋದು ಇಮಿಡಿಯೇಟ್ ಆಗ್ತದೆ. ಅದಕ್ಕಾಗಿ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಕಂಪ್ನಿ ಬಿಡೇ ಹೋಗಪ್ಪ ಅಂತ ಹೇಳ್ತಾರೆ, ಅಂತ ವಿಷಯಗಳು ಸಡನ್ ಹೇಳ್ಬೋದು. ಸೊ ಇಂಥ ವಿಷಯ ಬಂದ್ರೂ ಬೇಜಾರು ಮಾಡ್ಕೋಬಹುದು, ಯಾಕಂದ್ರೆ ಪ್ಲಾನ್ ಪೊಸಿಷನ್ ಇರುತ್ತೆ, ಆಗೋದು ಒಳ್ಳೇದಕ್ಕಂತ ಮುಂದುವರ್ಸಿ. ಇದು ಒಂದು ಪಾಯಿಂಟ್. ಗಾಡಿ ಅದ ತಗೊಳಕ್ ಅನ್ಕೊಂಡಿದ್ರೆ ತಗೋಬಹುದು, ಮನೆ ಕಟ್ಬೋದು. ಆಮೇಲೆ ಇಷ್ಟು ದಿವಸ ಕೆಲಸ ಮಾಡಿದೀನಿ ಅಂದ್ರೆ ನೀವೇನ್ ಮಾಡ್ಬೇಕು, ಗುರುದೃಷ್ಟಿ ಬರುತ್ತೆ. ಈ ಗುರುದೃಷ್ಟಿ ಬರುವಾಗ 11ನೇ ಮನೆ ದೃಷ್ಟಿ ಇರೋದು, ನೀವು ಓನ್ ಆಗಿ ಬಿಸ್ನೆಸ್ ನ ಪ್ಲಾನ್ ಮಾಡಿದ್ರೆ ಪ್ಲಾನ್ ಮಾಡ್ಕೋಬಹುದು, ಅದು ಪಾಸಿಟಿವ್ ಆಗಿ ಬರುತ್ತವೆ. ಮೇಜರ್ ಆಗಿ ನಿಮ್ದು ಪ್ರೊಫೆಷನ್ ಚೇಂಜಸ್ ಕಂಡು ಬರುತ್ತವೆ. ಇವಾಗ ನಾ ಏನೋ ಒಂದು ಪ್ರೊಫೆಷನ್ ಅಂದ್ರೆ ಬೇರೆ ಬಿಸ್ನೆಸ್ಗೆ ಹೋಗ್ಬೋದು. ಎಸ್ಪೆಷಲಿ IT ಟೀಮ್ ಇರೋರ್ಗೆಲ್ಲ ಒಂಥರ ಎಲಿವೇಶನ್ ತುಂಬಾ ಚೆನ್ನಾಗಿರ್ತವೆ. ಅವ್ರಿಗೂ ಸ್ವಲ್ಪ ಸಡನ್ ಚೇಂಜಸ್ ಆಗಿ ಬರುತ್ತವೆ. ಈ MNC ಕಂಪನಿ ಕೆಲಸ ಮಾಡಿರೋರ್ಗಳು ಸ್ವಲ್ಪ ಚೇಂಜಸ್ ಜಾಸ್ತಿ ಕಂಡು ಬರ್ತವೆ ಸರ್. ಆಮೇಲೆ ರಿಯಲ್ ಎಸ್ಟೇಟ್ ಇದಾರೆ ನೋಡಿ, ರಿಯಲ್ ಎಸ್ಟೇಟ್ನವ್ರಿಗೂ ಒಳ್ಳೆ ಫಲನೇ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಈ IT ರಿಯಲ್ ಎಸ್ಟೇಟ್ನವ್ರಿಗೆ ಪರ್ಫೆಕ್ಟ್ ಟೈಮ್, ಒಳ್ಳೆ ಬೆನಿಫಿಟ್ ಇದೆಯಾ ಮಾಡ್ಕೋಬಹುದು. ಮ್ಯಾರೇಜ್ ಮಾಡಕ್ಕೆ ರೆಡಿ ಇರೋ ಹುಡುಗರು 100% ಮ್ಯಾರೇಜ್ ಪ್ಲಾನ್ ಮಾಡಿ ಆಗುತ್ತವೆ. ಫ್ಯಾಮಿಲಿ ಇಮಿಡಿಯೇಟ್ ಆಗಿ ಸೆಟ್ ಆಗ್ತವೆ. ಆಮೇಲೆ ಕೆಲಸದ ಮೇಲೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರೋಲ್ಲ, ಸ್ವಲ್ಪ ಫ್ಯಾಮಿಲಿಯಾಗಿ ಸೇರ್ಬಿಟ್ಟು
ಜಾಯ್ನ್ ಆಗಿ ಒಂದು ಫ್ಯಾಮಿಲಿ ಆಗಿರೋದು ಚಾನ್ಸಸ್ ತುಂಬ ಚೆನ್ನಾಗಿದೆಯಾ. ರಿಲೇಟಿವ್ ಎಲ್ಲ ಬಿಟ್ಬಿಟ್ಟು ಹೋಗಿರ್ತಾರೆ ಇಷ್ಟು ದಿವಸ. ಯಾಕಂದ್ರೆ ಸಾಡೆ ಸರ್ ಟೈಮ್ ಇಂಥ ಪ್ಲಾನೆಟ್ ಇರುವಾಗೆಲ್ಲ ಓಡೋಗಿರ್ತಾರೆ. ಇವನ ಹತ್ರ ಹೋದ ದುಡ್ಡು ಕೇಳ್ತಾನೆ, ಅದು ಮಾಡ್ತಾನೆ, ಈ ಪ್ರಾಬ್ಲಮ್ ಹೇಳ್ತಾನೆ, ನಿಮ್ಮ ಕದೆ ಯಾರಪ್ಪ ಕೇಳೋದು ಅಂತ ಓಡೋಗಿರ್ತಾರೆ. ಅದೆಲ್ಲ ಇವಾಗ ತಿರುಗಿ ವಾಪಸ್ ಬರ್ತಾರೆ ಸರ್. ಹೆಲ್ತ್ ವಿಷಯದಲ್ಲೇ ಸ್ವಲ್ಪ ಹುಷಾರ ಇರಬೇಕಾಗುತ್ತವೆ. ಯಾಕಂದ್ರೆ ಅಲ್ಲಿ ರಾಹು ಪ್ಲಾನೆಟ್ ಬರೋದು ಕ್ರೋನಿಕಲ್ ಡಿಸೀಸ್ ಯಾವ್ದಾದ್ರೆ ವಾಸಿ ಆಗುತ್ತವೆ. ಸ್ವಲ್ಪ ಸ್ಮಾಲ್ ಏನಾದ್ರು ಮೈನರ್ ಆಪರೇಷನ್ ಅಂತ ವಿಷಯ ಮಾಡೋದ್ರೆ ಸ್ವಲ್ಪ ಪ್ಲಾನ್ ಮಾಡ್ಕೋಬಹುದು, ಅದು ಪಾಸಿಟಿವ್ ಆಗ್ತವೆ. ಮೋಸ್ಟ್ ಆಫ್ ದ ಪೀಪಲ್ಸ್ ಆಲ್ರೆಡಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದಿರ್ಬೋದು. ಆ ಪ್ರಾಬ್ಲಮ್ಗೆ ಸ್ವಲ್ಪ ಸಾಲ್ವ್ ಆಗೋ ಚಾನ್ಸಸ್ ಇರ್ತವೆ. ಅದು ನಾ ಏನು ಮಾಡಲ್ಲ ಅಂದ್ಕೊಂಡಿದ್ರೆ ನೀವು ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಮಾಡ್ಕೋಬೋದು ಸರ್. ಬಟ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಸ್ಟೊಮಕ್ ರಿಲೇಟೆಡ್ ಪ್ರಾಬ್ಲಮ್ಸು ಜಾಸ್ತಿ ಇರ್ತವೆ. ಆಮೇಲೆ ಕೈ ಕಾಲು ಮಂಡಿ ಇಂಥ ವಿಷಯ ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ, ಇನ್ನು ಕಂಟಿನ್ಯೂ ಆಗ್ತವೆ. ಯಾರು ಒಂದೇ ಮಾತು ಏನಪ್ಪ ಅಂದ್ರೆ, 2ನೇ ಮನೆಯಲ್ಲಿ ಶನಿ ಮಹಾತ್ಮ ಹೋಗ್ತಾ ಇದ್ದಾರೆ. ಇಲ್ಲಿ ರಾಶಿಗೆ ರಾಹು ಬರ್ತಾರೆ. ಇದೊಂದು ಕಾಂಪಿಟೇಷನಲ್ಲಿ ಸುಮ್ಮನೆ ಏನೋ ಒಂದು ಖುಷಿನಲ್ಲಿ ಯಾರೋ ಒಬ್ರಿಗೆ ಮಾತು ಕೊಟ್ಬಿಡ್ತೀವಿ, ನಾ ಅದು ಕೊಡ್ತೀನಪ್ಪ, ಅದು ಮಾಡ್ತೀನಿ ಅಂತ. ನೀವು ಯಾವ ಮಾತು ಕೊಟ್ಟರೂ ಆನರ್ ಮಾಡೋಕ್ಕಾಗಲ್ಲ. ಮಾತು ಕೊಟ್ಬಿಟ್ರೆ ಅದು ನಾವು ಇದು ಮಾಡೋಕ್ಕಾಗಲ್ಲ. ಸೊ ಮಾತು ಕೊಡೋ ವಿಷಯ ಹುಷಾರಿರ್ಬೇಕು. ಆಮೇಲೆ ಮಾತು ಕೊಡೋದು ಮಾತ್ರ ಇಲ್ಲ, ಯಾವ್ದು ವಿಷಯ ಮಾತಾಡಬೇಕು ಒಂದ್ಸರಿ 2 ಸರಿ ಯೋಚನೆ ಮಾಡಿ ಮಾತಾಡಬೇಕು. ಮಾತಿಗೆ ಮರ್ಯಾದೆ ಇರೋದಿಲ್ಲ. ಇಷ್ಟು ದಿವಸ ನನಗೆ ಮಾತು ನಾನು ನೋಡಿದ್ರೆ ಭಯ ಬಿದ್ದು ಕೈ ಕಾಲು ಕಟ್ಕೊಂಡಿರೋರು ಹೇಳಿದ್ರೆ ನಿಮ್ಮ ಮಾತು ಯಾರು ಕೇಳೋದಿಲ್ಲ. ಎಸ್ಪೆಷಲಿ ನಿಮ್ಗೆ ಅಸಿಸ್ಟೆಂಟ್ ಯಾರಾದ್ರೂ ಕೇಳೋದಿಲ್ಲ. ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್. ಬಟ್ ಅದಕ್ಕೆ ಮಾತು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡೋದು ಒಳ್ಳೆಯದು. ತುಂಬ ಜಾಸ್ತಿ ಲೂಸ್ ಟಾಕ್ಗಳು ಅವಾಯ್ಡ್ ಮಾಡೋದು ಉತ್ತಮ. ಮೋರೋವರ್ ಏನೋ ಒಂದು ಸೀಕ್ರೆಟ್ ಇರ್ತವೆ, ಸ್ವಲ್ಪ ಬಾಯಿ ಸುಮ್ಮನೆ ಇರೋದಿಲ್ಲ, ಅದು ಬಾಯಿ ಓಪನ್ ಮಾಡ್ತೀವಿ. ಸೊ ಸೀಕ್ರೆಟ್ ವಿಷಯದಲ್ಲಿ, ಮಾತಾಡೋ ವಿಷಯದಲ್ಲಿ ಎಲ್ಲ ವಿಷಯನೂ ಎಲ್ಲರ ಹತ್ರ ಮಾತಾಡಬಾರ್ದು. ಮೇನ್ಲಿ ಪ್ರೊಫೆಷನಲ್ ಸೀಕ್ರೆಟ್ ಇರ್ತದೆ, ಅದೆಲ್ಲ ಆಚೆ ಬಿಡ್ತೀರಾ. ಅದು ಆ ಒಂದೇ ಸ್ಮಾಲ್ ಮಾತು ಇಟ್ಕೊಂಡು ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಅದೊಂದು ಪಾಯಿಂಟ್ ಇದು ಮಾಡ್ಕೋಬೇಕು. ಸೊ ಆಲ್ರೆಡಿ ನಾ ಹೇಳಿರೋ ಥರ ಕೆಲಸದ ವಿಷಯದಲ್ಲಿ ಯು ಲೂಸ್ ದ ಜಾಬ್. ಬಿಸ್ನೆಸ್ಸಲ್ಲಿ ಮಾಡ್ಕೋಬೋದು. ಯಾರಾದ್ರು ದಿವಸ ಜಾಬಲ್ಲಿ ಇದೀನಿ ಸರ್ ಹೇಳ್ತಾರೆ, ಒಂದ್ಸಲ ಜಾತಕ ಚೆಕ್ ಮಾಡಿಬಿಟ್ಟು ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ನೀವು ಬಿಸ್ನೆಸ್ ಶುರು ಮಾಡ್ಬೋದು. ಅದು ಬಿಟ್ಬಿಟ್ಟು ನಾವು ಜಾತಕ ಚೆನ್ನಾಗಿಲ್ಲ ಅಂದರೆ ಬಿಸ್ನೆಸ್ನ ಹೇಳಿದಂತ ಏನೋ ಮಾಡೋಕೆ ಹೋಗ್ಬೇಡಿ ಸರ್. ಒಂದ್ಸಲ ಜಾತಕ ಚೆಕ್ ಮಾಡ್ಕೊಂಡು ಮುಂದೆ ಹೋಗಿ. ಆಮೇಲೆ ಫೇಸಲ್ಲಿ ಒಂಥರ ಇಷ್ಟು ದಿವಸ ಒಂಥರ ಅಲ್ಲಿ ಚಿಕ್ಕಿಗಳ ಥರ ಇರ್ತಲ್ವ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೋಬೋದು. ಸೈನಸ್ ಒಂದು ಫೇಸ್ ನೋಡಿದ್ರೆ ಏನೋ ಒಂಥರ ಡಲ್ ಥರ ಚೇಂಜ್ ಆಗುತ್ತೆ, ಅದೊಂದು ಪಾಯಿಂಟ್ ಇರ್ತವೆ. ಆಮೇಲೆ ಈ ಫುಟ್ ಪಾದ ಇದೆಯಲ್ವಾ, ಸ್ವಲ್ಪ ಕೇರ್ ತಗೋಬೇಕಾಗತ್ತೆ. ಅಲ್ಲಿ ಮಕ್ಕಳ ವಿಷಯದಲ್ಲಿ ಒಳ್ಳೆ ಅನುಕೂಲ ಇದೆಯಾ, ಚೆನ್ನಾಗಿ ಓದ್ತಾರೆ, ಏನು ತೊಂದರೆ ಇಲ್ಲ. ಇಷ್ಟು ದಿವಸ ಮಕ್ಕಳ ಜೊತೆಯಲ್ಲಿ ಕಿತ್ಲಾಟ ಇದ್ದಿತ್ತು. ಈ ಫ್ಯಾಮಿಲಿನಲ್ಲಿ ಒನ್ ಆಫ್ ದ ಡಿಪ್ರೆಷನ್ ಆಗಿರೋದ್ರೆ ಈ ಮಕ್ಕಳು ಹೇಳಿದ ಮಾತು ಏನಪ್ಪ ನಮ್ಮ ಮಾತೆ ಕೇಳೋದಿಲ್ಲ ಅಂತ ಫ್ಯಾಮಿಲಿಗಳಿಗೆ ಕಿತ್ಲಾಡಿರ್ತಾರೆ ತುಂಬ ಜನ. ಆಮೇಲೆ ತುಂಬ ನಮ್ಮ ಅಸಿಸ್ಟೆಂಟ್ಸ್ ಕೇಳೋದಿಲ್ಲ, ನಮ್ಮ ಸಬಾರ್ಡಿನೇಟ್ಸ್ ಯಾರು ವರ್ಕ್ ಮಾಡೋದಿಲ್ಲ, ನಾವು ನಂಬ್ಕೊಂಡ್ರೆ ಕೆಲಸ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಎಲ್ಲ ಫೀಲಿಂಗಿನ ಸೇರ್ಕೊಂಡಿದ್ದಿತ್ತು ಇಷ್ಟು ದಿವಸ. ಅದೆಲ್ಲ ಸ್ವಲ್ಪ ಇವಾಗ ವಾಸಿಯಾಗಿ ಬರುತ್ತವೆ. ಆದರೆ ಮಾತಾಡುವಾಗ ಅವ್ರ ಹತ್ರ ಹುಷಾರಾಗಿ ಮಾತಾಡಬೇಕು. ಮನೆ ಕುಟುಂಬದಲ್ಲಿ ಸ್ವಲ್ಪ ಮರ್ಯಾದೆ ಇಷ್ಟು ದಿವಸ ಕಡಿಮೆ ಆಗಿರುತ್ತೆ, ಅದು ಸ್ವಲ್ಪ ಇವಾಗ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಇಷ್ಟು ದಿವಸ ಮರ್ಯಾದೆ ಕಮ್ಮಿ ಆಗಿದ್ರೆ ನೀವು ಸ್ವಲ್ಪ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಸರ್ ನಾವು ಚೆನ್ನಾಗಿದ್ದಿದ್ರೆ ಮರ್ಯಾದೆ ಕಮ್ಮಿ ಆಗ್ಬೋದು. ಈ 2 ವಿಷಯ ಚೇಂಜ್ ಆಗೋದು ಚಾನ್ಸಸ್ ಚೆನ್ನಾಗಿರ್ತದೆ. ನಾವು ಏನಪ್ಪ ಅಂದರೆ ಇವರು ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾರ ಅವ್ರ ಫ್ಯಾಮಿಲಿ ಅವ್ರು ಇರೋದಿಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅವ್ರು ಉಲ್ಟಾಗಿರ್ತಾರೆ. ನೀವೇನು ಅವ್ರು ಮಾತಾಡ್ಬೇಕು ಅನ್ಕೊಂಡಿದ್ರೆ ಅವ್ರು ಉಲ್ಟಾ ಮಾತಾಡ್ತಾರೆ. ಈ ಮೇನ್ಲಿ ಹಸ್ಬೆಂಡ್ ವೈಫ್ ವಿಷಯದಲ್ಲಿ ಕೇರ್ಫುಲ್ ಇರಬೇಕಂತ ಮಾಡ್ಕೋಬೇಕಾಗ್ತದೆ. ಆಮೇಲೆ ಇದು ಮ್ಯಾರೇಜ್ ವಿಷಯದಲ್ಲಿ ಸ್ವಲ್ಪ ಕುಂಭರಾಶಿನವ್ರಿಗೆ ಜಾಸ್ತಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಆಮೇಲೆ ಸ್ಟೇಟ್ ಬಿಟ್ಟು ಸ್ಟೇಟ್ ಮ್ಯಾರೇಜ್ ಅಂತ ಮ್ಯಾರೇಜ್ ಆಗೋದು ತುಂಬ ಚಾನ್ಸಸ್ ಕಂಡು ಬರುತ್ತವೆ. ಈ ಸಾಲ ತಗೊಂಡು ಕೈಯಲ್ಲಿ ದುಡ್ಡು ಇದ್ರೂ ಬೇರೊಬ್ಬರ ದುಡ್ಡಲ್ಲಿ ಗಾಡಿ ಓಡಿಸೋದ್ರಲ್ಲಿ ನಂಬರ್ 1 ಏನಂದ್ರೆ ಈ ಕುಂಭರಾಶಿನವರು. ಇವ್ರ ದುಡ್ಡು ಇನ್ವೆಸ್ಟ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ತಾರೆ. ಬೇರೊಬ್ಬರು ದುಡ್ಡು ತಗೊಂಡು ಅದರ್ ಪೀಪಲ್ ಮನಿ ಅಂತಾರೆ, OPM ಏನು ಹೇಳ್ತೀವಿ ನೋಡಿ, ಅದರ್ ಪೀಪಲ್ ಮನಿ ಅಂತ ಪ್ರಾಜೆಕ್ಟ್ಸ್ ಮಾಡೋದಾಗಲಿ, ಆಮೇಲೆ ಯಾವ್ದು ಬಿಸ್ನೆಸ್ ಮಾಡೋದಾಗಲಿ, ನೀಟಾಗಿ ದುಡ್ಡು ಯಾವ ಟೈಮಲ್ಲಿ ಯಾರ ಹತ್ರ ದುಡ್ಡಿದೆ ಅಂತ ತಗೊಂಡು ಅವ್ರ ದುಡ್ಡು ಇನ್ವೆಸ್ಟ್ ಮಾಡಿ ಅವ್ರ ದುಡ್ಡಲ್ಲಿ ಪ್ರಾಫಿಟ್ ಮಾಡಿ ಆ ಬಿಲ್ಡ್ ರೊಟೇಷನ್ ಮಾಡೋದು ಎಕ್ಸ್ಪರ್ಟ್ ಅಂದ್ರೆ ಈ ಕುಂಭರಾಶಿನವರು. ಸೊ ಆ ಬುದ್ಧಿ ಜಾಸ್ತಿ ಬೇರೊಬ್ರಿಗೆ ಇರೋದಿಲ್ಲ, ಇವ್ರಿಗೆ ಇರೋದು. ಬಟ್ ಆದರೆ ಆ ಟೈಮಲ್ಲಿ ಈ ಟೈಮಲ್ಲಿ ಸ್ವಲ್ಪ ಎಲ್ಲ ಫೇಸ್ ಮಾಡ್ಕೊಂಡು ಹೆಸರು ಕಟ್ಸ್ಕೊಂಡಿರ್ತಾರೆ. ಸೊ ಅದು ನಾ ರೆಕವರ್ ಮಾಡ್ಬೋದಂದ್ರೆ ಚಾನ್ಸಸ್ ಸ್ಲೋವಾಗಿ ರೆಕವರ್ ಆಗ್ತದೆ. ಇಮಿಡಿಯೇಟ್ ಆಗಿ ನಾವು ಉಗಾದಿ ಕೇಳ್ಬಿಟ್ಟಿದೆ ಅಂತ ಹತ್ರ ಮಾಡೋಕ್ಕಾಗಲ್ಲ. ಸ್ಲೋ ಬೇರೆ ಪ್ಲಾನೆಟ್ ಪೊಸಿಷನ್ ಆಮೇಲೆ ಈ ಸಾಡೆ ಸಾತಿ ಇಫೆಕ್ಟ್ ಅದ್ರಲ್ಲಿ ನೋಡಿಕೊಂಡು ಅದನ್ನು ಪ್ಲಾನ್ ಮಾಡೋದಿಲ್ವ ಉತ್ತಮ. ಆದರೆ ಅದು ಕಂಟಿನ್ಯೂ ಮಾಡ್ಬೋದು. ಸೊ ಬೇರೊಬ್ಬರು
ಗಾಡಿನಲ್ಲಿ ಓಡಿಸೋದಂದ್ರೆ ಕುಂಭರಾಶಿನ ಅನ್ಕೋಬಹುದು. ಯಾಕಂದ್ರೆ ಇವಾಗ ಚಂದ್ರ ಇವ್ರಿಗೆ 6ನೇ ಮನೆ ಪ್ಲಾನೆಟ್, ಅದೇ ಸೀಕ್ರೆಟ್, ಬೇರೆನೇ ಇಲ್ಲ. ಸಾಲ ಆದ್ರೂ ಒಳ್ಳೆ ದಶಾಭುತಿ ಬಂದ್ರೆ ಎಂತ ಸಾಲ ತಗೊಂಡು ಕೊಟ್ಬಿಡ್ತಾರೆ, ವಾಪಸ್ ಕೊಟ್ಬಿಡ್ತಾರೆ. ಅದೊಂದು ಇದಿತ್ತು, ಯಾರು ಯಾಮಾರಿಸೋದಿಲ್ಲ, ಕೊಟ್ಬಿಡ್ತಾರೆ. ಬಟ್ ರೊಟೇಷನ್ ಮಾಡ್ತಾರೆ ಅಷ್ಟೇ, ಬೇರೆ ಇಲ್ಲ. 12 ರಾಶಿಯಲ್ಲಿ ಯಾವಾಗಲೂ ಸಾಲ ಇಟ್ಕೊಂಡಿರೋದಂದ್ರೆ ಈ ಕುಂಭರಾಶಿನವರು. ಹೀಗೆ ತುಂಬಾ ಸಾಲ ಇಟ್ಟಿದ್ದೀನಿ ಸರ್ ಕುಂಭರಾಶಿನಂದ್ರೆ 12ನೇ ಮನೆನೇ ಈ ಗುರು ದೃಷ್ಟಿ ಬರ್ತದೆ. ಈ ಗುರು ದೃಷ್ಟಿ ಬರುವಾಗ ಎಲ್ಲಾ ಸಾಲವನ್ನು ಕಂಪ್ಲೀಟ್ ಮಾಡ್ಬೋದು. ಅದೇ ತರ ಆ ಸಾಲ ಬಂದ ಅಮೌಂಟೇ ಕೊಟ್ಬಿಟ್ಟು ಇನ್ನು ಫರ್ದರ್ ಆಗಿ ದುಡ್ಡು ಹಣಕಾಸು ಮಲ್ಟಿಪಲ್ ಮಾಡ್ಬೋದು. ಸೊ ಇದು ಒಳ್ಳೆ ವಿಷಯ. ಟ್ರೇಡಿಂಗ್ ಮಾಡಬೇಕಂತ ತುಂಬಾ ಜನ ಆಸೆ ಬಿಡ್ತಾರೆ. ಇಷ್ಟು ದಿವಸ ಆಸೆ ಇದೆಯಾ ಸರ್ ಟ್ರೇಡಿಂಗ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂದ್ರೆ ಇನ್ವೆಸ್ಟ್ ಮಾಡ್ಬೋದು, ಸ್ವಲ್ಪ ಟೈಮ್ ನೋಡಿಕೊಂಡು ಪ್ಲಾನ್ ಮಾಡೋದು ಉತ್ತಮ. ಅದರ್ವೈಸ್ ಕುಂಭರಾಶಿನವ್ರಿಗೆ ತುಂಬಾ ಚೆನ್ನಾಗಿರ್ತವೆ. ರಾಶಿನಲ್ಲಿ ಈ ರಾಶಿನ 9ನೇ ದೃಷ್ಟಿನಲ್ಲಿ ಗುರು ನೋಡೋದು ಒಳ್ಳೆ ಭಾಗ್ಯ ಬರುತ್ತವೆ. ಆಮೇಲೆ ಈ ರಾಹು ರಾಶಿಗೆ ಬರೋದು ಏನಪ್ಪಾ ಅಂದ್ರೆ ಈ ಸ್ಪಿರಿಚುವಲ್ ಲೈನಲ್ಲಿ ತುಂಬಾ ಚೆನ್ನಾಗಿ ಒಂದು ಇಂಟ್ರೆಸ್ಟ್ ಕೊಡ್ತವೆ. ಇಷ್ಟು ದಿವಸ ಕ್ರೋನಿಕಲ್ ಡಿಸೀಸ್ ಯಾವ್ದು ಇತ್ತು ಸರ್, ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡಿದೆ ಅಂದ್ರೆ ಆ ಮೆಡಿಕಲ್ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕೊಟ್ಟು ಮೆಡಿಸಿನ್ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ಬೋದು. ಆಮೇಲೆ 11ನೇ ಮನೆಯೇ ಧನುರಾಶಿನೇ ಈ ಗುರು ದೃಷ್ಟಿ ಇರೋದು ಎಲ್ಲ ವಿಷಯಕ್ಕೂ ಒಂಥರ ಸಪೋರ್ಟಿವ್ ಆಗಿರುತ್ತವೆ. ಏನೇನು ಇಷ್ಟು ದಿವಸ ನೀವು ಆಸೆ ಬಿತ್ಕೊಂಡಿದ್ದೀರೋ, ಇದು ಮಾಡ್ಬೇಕಾ ಅದು ಮಾಡ್ಬೇಕಂತ ಇಷ್ಟು ದಿನ ಮಾಡೋಕ್ಕಾಗಿಲ್ಲ ಅಂತ ಅನ್ಕೊಂಡಿದ್ದೀರೋ ಅದು ನೀವು ಪ್ಲಾನ್ ಮಾಡಬಹುದು. 2ನೇ ಮನೆಯಲ್ಲಿ ಎಲ್ಲಿರುತ್ತಾರ, 2ನೇ ರಾಶಿನಲ್ಲಿ 5 ಗ್ರಹಗಳಿದೆಯೇ. 29ನೇ ತಾರೀಕು ಅದು ಉಗಾದಿಗೆ ಒಂದು ದಿವಸಕ್ಕೆ ಮುಂಚೆ ಶನಿ ಮಹಾತ್ಮ ಅಲ್ಲಿಂದ ಇಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ಮನೆಗೆ ಹೋಗೋದು ಒಳ್ಳೆ ವಿಷಯ. ಬಟ್ ಏನಂದ್ರೆ ಈ ಮಾತು ವಿಷಯದಲ್ಲಿ ಹುಷಾರ ಇರ್ಬೇಕಂತ ನಾನು ಹೇಳ್ಮಾಡ್ತೀನಿ. ಮೇನ್ಲಿ ದುಡ್ಡು ವಿಷಯದಲ್ಲಿ ಯಾಕೆ ಕಮಿಟ್ಮೆಂಟ್ ಕೊಟ್ಟರೆ ನೀವು ಕೊಡೋಕ್ಕಾಗಲ್ಲ. ಸೊ ಕಮಿಟ್ಮೆಂಟ್ ಕೊಡೋಕೆ ಹೋಗ್ಬಿಡಿ, ದುಡ್ಡು ಕೊಡುವಾಗ ಕದ್ಬಿಟ್ಟು ಕೊಟ್ಬಿಡಿ, ಹೇಳ್ಬಿಟ್ಟು ಕೊಡೋದು ಬೇಡ. ಫಾರಿನ್ ರಿಲೇಟೆಡ್ ಮನಿ ಯಾವ್ದಾದ್ರೆ ಇಮಿಡಿಯೇಟ್ ಬರ್ತದೆ ಸರ್, ಅದಕ್ಕೆ ಪ್ಲಾನ್ ಮಾಡ್ಕೋಬಹುದು ಅಂತ ತೊಂದರೆ. ಯಾವ್ದಾದ್ರು ಫಾಲೋ ಅಪ್ ಮಾಡಿ ಬರಬೇಕಾದ ಅಮೌಂಟ್ ಬರುತ್ತವೆ. ಫಾರಿನ್ಲಿಂದ ಯಾರು ಮಕ್ಕಳು ಏನಾದ್ರೆ ಬರ್ಬೇಕು, ರಿಲೇಟಿವ್ ಯಾರು ಬರ್ಬೇಕಾದ್ರೆ ಬರ್ತಾರೆ. ಒಂದು ಫ್ಯಾಮಿಲಿನಲ್ಲಿ ಒಂದು ಗೆಟ್ ಟುಗೆದರ್ ಇರುತ್ತವೆ. ಸೊ ಸ್ಪಿರಿಚುವಲ್ ಟೂರ್, ದೇವಸ್ಥಾನ ಅದು ಹೋಗ್ಬಿಟ್ಟು ಬರೋದು, ನಿಮ್ಗೆ ಇನ್ನೂ ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದು ನಮ್ಗೆ ಪಾಸಿಟಿವ್ ಆಗಿ ಬರುತ್ತೆ. ಓನ್ಲಿ ಪಾಸಿಟಿವ್ ರಿಸಲ್ಟೇ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಈ ವರ್ಷದ ಫಲ ಎಲ್ರಿಗೂ ಶುಭವಾಗಿ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋನೇ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ, ಆಲ್ ದಿ ಬೆಸ್ಟ್.